ರೀ ಏನ್ರಿ ಇದು? ಯಾವಾಗಲೂ ಬರೀ ಮಲ್ಗೆ ಇರ್ತೀರಲ್ಲ. ಅಲ್ಲ, ನಾವು ಸ್ವಂತವಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದ ತಾನೆ. ಅದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೊತಿಲ್ವಲ್ಲ ನೀವು? ಅಯ್ಯೋ, ಏನೇ ನಿಂದು? ಅಲ್ಲ ಕಣೆ, ನಾನೇನು ಮನೇಲೇ ಕೂತಿರ್ತೀನ ಮೂರೊತ್ತುವೆ? ಹೊಲದಲ್ಲಿ ಕೆಲ್ಸಕ್ಕೆ ಹೋಗಲ್ಲ ನಾನು? ಹೊಲದಲ್ಲೆಲ್ಲ ಬೆಳೆದು ಎಲ್ಲ ತಂದು ಹಾಕ್ತಿರೋದಕ್ಕೆ ನೀನುವೇ ಆರಾಮಾಗಿ ತಿನ್ಕೊಂಡು ಮನೆಯಲ್ಲಿರೋದು. ಅಲ್ಲ, ನಾನು ಏನು ಮಾಡೋದೇ ಇಲ್ಲ, ಮೂರು ಕಾಸಕ್ಕೆ ಪ್ರಯೋಜನ ಇಲ್ದಿರೋನೋ ಹತ್ರ ಮಾತಾಡ್ತೀಯಲ್ಲ. ಬಿಸ್ನೆಸ್ ತಾನೆ, ಅದಕ್ಕೆ ದುಡ್ಡು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಎಲ್ಲಾದ್ರೂ ಆಗ್ಲಿ ತಗೋ. ಏನ್ ಹಂಗೆ ಬಿಸ್ನೆಸ್ ಮಾಡ್ಬಿಡೋಣ ಅಂತಿದ್ದಂಗೆ ಬಿಸ್ನೆಸ್ ಆಗ್ಬಿಡುತ್ತಾ? ಅದಕ್ಕೆಲ್ಲ ಏನು ವ್ಯವಸ್ಥೆ ಮಾಡ್ಕೋಬಾರ್ದಾ? ಅದನ್ನೇ ಕಣ್ರಿ ನಾನು ಹೇಳ್ತಿರೋದು. ಈ ತರ ಸುಮ್ಮನೆ ಕುತ್ಕೊಂಡು ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ನಾವು ಏನಾದರೂ ಮಾಡ್ಬೋದಾ ಅಂತ ಯೋಚನೆ ಮಾಡ್ಬೋದು ತಾನೇ. ಯೋಚನೆ ಮಾಡ್ಬಿಟ್ರೆ ದುಡ್ಡು ಬಂದ್ಬಿಡ್ತಾ ಹೇಳು? ಹೆಂಗ್ ನಿದ್ದೆ ಹತ್ತಿತ್ತು ಅಂದ್ರೆ ಹೆಂಗೋ ಒಂದ್ 10 ನಿಮಿಷ ನಿದ್ದೆ ಮಾಡ್ಕೊಬಿಡುವೆ. ಅದನ್ನು ಬಂದು ಹಾಳು ಮಾಡ್ಬಿಟ್ಲ ತಗಿ. ರೀ, ನಿದ್ದೆ ಮಾಡೋದಲ್ಲಿರಲಿ. ಅಲ್ಲ, ನಿಮ್ಮ ತಂಗಿಗೆ ಒಂದು ಮಾತು, ಹಿಂಗೆ ಕಣಮ್ಮ ನನಗೊಂಚೂರು ಸಹಾಯ ಮಾಡೋದು, ನಾನು ಏನಾದರೂ ಬಿಸ್ನೆಸ್ ಮಾಡ್ಕೊತೀನಿ ಅಂತಂದರೆ ಅವಳು ಕೊಡದೇ ಇರ್ತಾಳೇನ್ರಿ? ಕೊಟ್ಟೇ ಕೊಡ್ತಾಳೆ. ನಮ್ಮ ಗೀತನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅತ್ತೆ ಮಾವ ಕೇಳಬೇಡ ಅಂತ ಹೇಳಿರ್ಬೋದು, ಆದರೆ ನೀವ್ಯಾಕೆ ಸುಮ್ಮನಿರ್ತೀರಾ? ಒಂದು ಕೆಲಸ ಮಾಡೋಣ, ನಾನು ಮತ್ತು ನೀವು ಇಬ್ರು ಗೀತನ ನೋಡ್ಕೊಂಬರ್ತೀವಿ ಅಂತ ಹೇಳಿಬಿಟ್ಟು ಬೆಂಗಳೂರಿಗೆ ಹೋಗೋಣ. ಅಲ್ಲೊಂದು ಮಾತು ಅವಳನ್ನು ಕೇಳ್ಬೋದಲ್ಲ. ಅವಳು ಸಹಾಯ ಮಾಡೇ ಮಾಡ್ತಾಳೆ ಕಣ್ರಿ. ರಮ್ಯಾ, ಬೇಡ, ಅದು ಚೆನ್ನಾಗಿರಲ್ಲ. ನಮ್ಮ ಮರ್ಯಾದೆ ನಾವೇ ಕಳ್ಕೊಳ್ಳೋದು ಯಾಕೆ? ಅಲ್ಲ, ಅವರು ಕೊಡ್ತಾರೋ ಕೊಡೋದಿಲ್ವೋ ಅಂತ ಸೆಕೆಂಡ್ರಿ. ಆದ್ರೆ ನಾವು ಹೋಗಿ ಅವ್ರ ಹತ್ರ ಕೈ ಚಾಚೋದು ಬೇಡ ಅಂತ ಅನ್ಸುತ್ತೆ ಕಣೆ. ಸುಮ್ಮನಿರು, ನಮ್ಮ ಕೈಲಿ ಏನಾಗುತ್ತೋ ನೋಡೋಣ. ಒಂದು 6 ತಿಂಗಳು ವರ್ಷ ತಡ ಆದ್ರೂ ಪರವಾಗಿಲ್ಲ, ಮಾಡ್ಕೊಳ್ಳೋಣ. ಯಾವಾಗಲೂ ಇದೇ ಆಯಿತು ಕಣ್ರಿ ನಿಮ್ಮದು. 6 ತಿಂಗಳು ವರ್ಷ ತಡ ಆಗಲಿ ಅಂತ ಅಂದರೆ ನನಗಾಗಲ್ಲಪ್ಪ, ನನಗೆ ಕಾಯೋಕ್ಕಾಗಲ್ಲ. ನೀವು ಬರ್ತೀರಾ ಬನ್ನಿ, ಇಲ್ಲ ಅಂತಂದರೆ ನಾನು ಒಬ್ಬಳೇ ಹೋಗ್ಬೇಕಾಗುತ್ತಷ್ಟೇ. ಲೇ ರಮ್ಯಾ, ಏನೇ ಮಾತಾಡ್ತಾ ಇದೀಯಾ? ಅಲ್ಲ ಕಣೆ, ಬೇಡ ಕಣೆ, ಸುಮ್ಮನಿರೆ. ಅಪ್ಪ ಅಮ್ಮಂಗೆ ವಿಚಾರ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾರೆ. ಅಲ್ಲ, ನೀನು ಬರೀ ಗೀತನ್ ನೋಡಿ ಮಾತಾಡ್ಸ್ಕೊಂಬರ್ತೀನಿ ಅನ್ನೋದಾದ್ರೆ ನಂದೇನೋ ಅಭ್ಯಂತರ ಇಲ್ಲ. ಹೋಗ್ಬಿಟ್ಟು ಮಾತಾಡಿಸ್ಕೊಂಡ್ ಬಾ. ಅದನ್ನ ಬಿಟ್ಟು ಈ ಉದ್ದೇಶ ಇಟ್ಕೊಂಡು ಅಲ್ಲಿ ಹೋಗ್ತೀನಿ ಅಂತಂದ್ರೆ ನನಗೂ ಯಾಕೋ ಸರಿ ಕಾಣಿಸ್ತಿಲ್ಲ ಕಣೆ. ಯಾವಾಗಲೂ ಬರೀ ಇದೇ ಆಯಿತು. ಬರೀ ನಂದು ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡೋದೇ ಆಯಿತು. ನಾನೊಂದು ಒಳ್ಳೆ ಬಟ್ಟೆ ತಗೊಂಡು ಹಾಕ್ಕೊಳ್ಳಿಲ್ಲ, ಒಡವೆ ತಗೊಂಡು ಇಕ್ಕೊಳ್ಳಿಲ್ಲ. ನೋಡ್ರಿ, ಹಾಗೆ ನಿಮ್ಮ ಸರಿಕ್ರ ಅವರಲ್ಲ, ಶಿವಣ್ಣನ ಮಗಳು ಅವಳನ್ನ ಬೆಂಗಳೂರಿಗೆ ತಾನೇ ಕೊಟ್ಟಿದ್ದಿದ್ದು. ಅವಳಿಗೆ ಅವಳ ಗಂಡ ಲಾಂಗ್ ಚೈನು, ಓಲೆ ಜುಮ್ಕಿ, ಮಾಟಿ ಎಲ್ಲ ಕೊಡ್ಸಾನೆ. ಅಷ್ಟು ದೂರ ಹೋಗೋದು ಬೇಡ, ನಮ್ಮೂರಲ್ಲೇ ಆ ಕೆಂಪಕ್ಕ ಅವಳಲ್ಲ, ಕೆಂಪಕ್ಕನ ಗಂಡ ಓಲೆ ಜುಮ್ಕಿ ಕೊಡ್ಸವಳೆ ಕಣ್ರಿ. ನನ್ನ ಹಣೆ ಬರ ನೋಡಿ, ಓಲೆ ಜುಮ್ಕಿ ಇರಲಿ, ಒಂದು ಮೂಗು ಬಟ್ಟಕ್ಕೂ ಗತಿ ಇಲ್ಲ ನಿಮಗೆ ಕಟ್ಕೊಂಡು. ನಾನು ಅವತ್ತು ಮದುವೆ ಆಗೋದಕ್ಕೆ ಒಪ್ಕೊಳ್ಳೇಬಾರ್ದಾಗಿತ್ತು. ನನ್ನ ಜೀವನನೇ ಹಾಳಾಗೋಯ್ತು. ಒಂದು ಇಷ್ಟಪಟ್ಟಿದ್ದು ತಗೊಳಂಗಿಲ್ಲ, ಇಷ್ಟಪಟ್ಟಿದ್ದು ಹಾಕ್ಕೊಳ್ಳೋಂಗಿಲ್ಲ, ಏನಿಲ್ಲ, ಬರೀ ಇದೆಯಾ. ಲೇ ರಮ್ಯಾ, ಯಾಕೆ ಹಂಗಾಡ್ತಾ ಇದೀಯ? ನಿಂತ್ಕೊಳ್ಳೆ. ಏನ್ರಿ ನಿಮ್ದೇನು? ಲೇ ರಮ್ಯಾ, ಒಂದು ಮಾತು ಹೇಳ್ತೀನಿ ತಿಳ್ಕೊ. ಅವರು ನೋಡಿ ಇವ್ರನ್ನ ನೋಡಿ ಜೀವನ ಮಾಡ್ತೀನಿ ಅಂತಂದ್ರೆ ನಿಜವಾಗ್ಲೂ ನೆಮ್ಮದಿ ಯಾವತ್ತೂ ಸಿಗೋದೇ ಇಲ್ಲ. ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ತೃಪ್ತಿ ಪಟ್ಕೋಬೇಕು ನಾವು. ಅದರಲ್ಲೇ ಅನುಸರಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು. ಆವಾಗಲೇ ಜೀವನದಲ್ಲಿ ನೆಮ್ಮದಿ, ಸುಖ, ಶಾಂತಿ ಎಲ್ಲ ಸಿಗೋದು. ಓಹೋ ಬಂದ್ಬಿಟ್ರು ಒಣವೇದ ಅಂತ ಮಾತಾಡೋದಕ್ಕೆ ನನ್ನ ಹತ್ರ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣ್ರಿ. ನನಗೆ ಬೇಕು ಅಂತಂದರೆ ಬೇಕು, ನೀವು ಈಗ ಕೊಡ್ಸೋಕ್ಕಾಗಿಲ್ಲ ಅಂತಂದರೆ ಇನ್ಯಾವಾಗ ಕೊಡಿಸ್ತೀರಾ? ಅಲ್ಲ, ನನಗಂತೂ ಮಕ್ಕಳು ಮರಿ ಏನೂ ಇಲ್ಲ. ಮದುವೆ ಆಗಿ ಬಂದಾಗಿಂದನೂ ಇದೊಂದು ಊರು ಬಿಟ್ಟು ಇನ್ಯಾವ ಊರಿಗೂ ಕರ್ಕೊಂಡು ಹೋದರೆ ಅಲ್ಲ ಕಣ್ರಿ. ನನಗೂ ಆಸೆ ಆಕಾಂಕ್ಷೆಗಳಿರಲ್ವೇನೋ? ನಾನು ಕೇಳೋದ್ರಲ್ಲಿ ಏನು ತಪ್ಪಿದೆ? ರಮ್ಯಾ, ನನಗೂ ಅರ್ಥ ಆಗ್ತಾ ಇದೆ. ಆದ್ರೆ ಏನ್ ಮಾಡ್ಲಿ ಹೇಳು? ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊ ನೀನು. ನೋಡು, ನಿನಗೇನು, ನೀನು ಚೆನ್ನಾಗಿ ನೋಡ್ಕೋಬೇಕು ತಾನೆ. ಅಲ್ಲ, ಈಗ ನಿನಗೇನು ಕಮ್ಮಿ ಆಗಿದೆ? ನಮ್ಮಮ್ಮ ಈಗ ನಿನ್ಗೆ ಮುಂದೆ ಒಂದು ಉದಾಹರಣೆ ಹೇಳ್ತೀನಿ. ಬೇರೆ ಎಲ್ಲೂ ಹೊರಗಡೆ ಹೋಗೋದು ಬೇಡ. ನಮ್ಮಪ್ಪ ಈಗೇನೋ ಪರವಾಗಿಲ್ಲ, ಮುಂಚೆ ಎಷ್ಟು ಕಂಜೂಸ್ತಾನ ಮಾಡೋರು. ಇದ್ರೂ ನಮ್ಮಮ್ಮಂಗೆ ತಿನ್ನಕ್ಕೆ ಎಕ್ಸ್ಟ್ರಾ ಕೊಡ್ತಿರ್ಲಿಲ್ಲ ನಮ್ಮಪ್ಪ. ಇಷ್ಟು ಅಂತಂದ್ರೆ ಅಷ್ಟೇ. ಒಂದು ಬೆಳ್ಳುಳ್ಳಿ ಅಂದ್ರೆ ಒಂದೇ ಬೆಳ್ಳುಳ್ಳಿ, ಒಂದು ಈರುಳ್ಳಿ ಅಂದ್ರೆ ಒಂದೇ ಈರುಳ್ಳಿ, ಒಂದು ಹಿಡಿ ಅಕ್ಕಿ ಹಾಕು ಅಂದ್ರೆ ಒಂದು ಹಿಡಿ ಅಕ್ಕಿನೇ ಹಾಕ್ಬೇಕು. ಹಿಂಗಿದ್ದಂಥವ್ರು ಹೆಂಗ್ ಜೀವನ ಮಾಡ್ಕೊಂಬಂದಿರ್ಬೋದು ಇಲ್ಲಿ ಗಂಟ? ಈಗ ನಿನಗೆ ಆ ಥರ ಏನಾದರೂ ರಿಸ್ಟ್ರಿಕ್ಷನ್ ಇದೆಯಾ? ಏನು ತಿಂತೀಯೋ ನಾನು ತಂದು ಕೊಡ್ತೀನಿ. ಮನೇಲಿ ಏನು ಮಾಡಿರ್ತಾರೋ ಹಾಕೊಂಡು ತಿಂತೀಯ. ಅಲ್ಲ, ನಿನ್ಗೆ ಏನೇ ಕಮ್ಮಿ ಆಗೈತೆ? ಇಲ್ಲ ಬಿಡ್ರಿ, ನನಗೇನು ಕಮ್ಮಿ ಆಗಿಲ್ಲ. ಸುಪ್ಪತ್ತಿನಲ್ಲಿ ತೇಲಾಡ್ತಿದ್ದೀನಿ. ಆಯಿತಾ? ಸರಿ ಆಯಿತು. ಇನ್ನೊಂದು ಸರಿ ನಿಮ್ಮನ್ನು ಏನಾದರೂ ಕೇಳಕ್ಕೆ ಬಂದಾಗ ಹೇಳೋರಂತೆ ಬಿಡಿ. ಈಗ ಸದ್ಯಕ್ಕೆ ಸಾಕು. ಅಯ್ಯೋ, ಇವಳಿಗಂತೂ ಹೇಳೋಕ್ಕಾಗಲ್ಲ. ಅಯ್ಯೋ, ನಮ್ಮ ಗೌಡ್ರು ಎತ್ತಾಗೋದ್ರು. ಅಲ್ಲ, ನಾನು ಬೆಳಿಗ್ಗೆಯಿಂದ ಕಾಯ್ತಾನೆ ಇದ್ದೀನಿ, ಎಲ್ಲಿ ಹೋದ್ರೂ ಗೊತ್ತಾಗ್ಲಿಲ್ವಲ್ಲ. ಇದೇನಿದು? ನಮ್ಮ ಗಿಡಮೂಳಿ ಇಲ್ಲೇ ನಿಂತ್ಕೊಂಡು ಕಾಯ್ತೈತೆ. ಶಾಂತ, ಶಾಂತ. ಅಯ್ಯೋ, ನೀವಾ? ಎಲ್ರಿ ಹೋಗಿದ್ರಿ? ಅಯ್ಯೋ, ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಅಲ್ಲ, ಹೊಲ್ದತ್ರನೂ ಇಲ್ವಂತೆ. ನಮ್ಮ ಸ್ವಾಮಿ ಬಂದಂಗಂದ, ಅಪ್ಪ ಹೊಲ್ದತ್ರನೂ ಇಲ್ಲ ಕಣಮ್ಮ ಅಂತ. ಎಲ್ಲೋಗಿದ್ರಿ ನೀವು? ಅಯ್ಯೋ, ಅದೊಂದು ದೊಡ್ಡ ಕತೆ ಬಿಡು.
ಹಾಂ, ದೊಡ್ಡ ಕತೆ ಇದ್ರೆ ಅದನ್ನು ಕಟ್ ಮಾಡಿ ಸಣ್ಣದು ಮಾಡಿ ಚಿಕ್ಕ ಕತೆ ಮಾಡಿ ಹೇಳಿ. ಅಯ್ಯೋ ತಗಿಯ, ಒಂದು 10 ನಿಮಿಷ ಕೂತ್ಕೋತೀನಿ. ಆ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ನಡ್ಕೊಂಬರೋ ಅಷ್ಟೊತ್ತಿಗೆ ಕಾಲು ನೋವಾಯ್ತು. ಇದೇನ್ರಿ ಇದು ಬ್ಯಾಗು? ಕೊಡಿ, ಇಲ್ಲಿ ಏನು ತಂದಿದ್ದೀರಾ? ಅಯ್ಯೋ ಟೌನ್ಗೆ ಹೋಗಿದ್ದೆ ಕಣೆ, ಅಲ್ಲಿಂದ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ತಗೊಬಂದಿದ್ದೀನಿ, ತಗೋ. ಓ, ಟೌನ್ಗೆ ಹೋಗಿದ್ರಾ? ಅಲ್ಲ, ಒಂದು ಮಾತು ಹೇಳಿದರೆ ನಾನು ಇಂತಿಂಥದ್ದು ಬೇಕು ಅಂತ ಹೇಳೋನಪ್ಪ, ನೀವೇ ಎಲ್ಲ ತಂದ್ಬಿಟ್ರಾ? ಅಯ್ಯೋ ನೀನು ಹೇಳೋದೇನೋ ದಿನ ಬೆಳಗಾದ್ರೆ ಅದೇ ಮೂಲಂಗಿ ಹುಳಿ ಸಾರು, ಅದೇನೋ ಒಂಚೂರು ಮುದ್ದೆ ಅನ್ನ ಹಿಂಗೆ ಮಾಡಿಟ್ಟಿರ್ತೀಯ. ಇನ್ನೇನು ತರಲಿ, ನನಗೆ ಗೊತ್ತಲ್ಲ ನೀನೇನೇನು ತರಕಾರಿ ಯೂಸ್ ಮಾಡ್ತೀಯ ಅಂತ, ಅದೇ ತಂದಿದ್ದೀನಿ, ತಗೋ. ಅಯ್ಯಯ್ಯಯ್ಯೋ, ಯಾರು ಕೇಳಿಸ್ಕೊಂಬಿಟ್ರೆ ಐದೇ ಅನ್ಬೇಕು, ಬರೀ ಗೌಡ್ರಿಗೆ ಮೂಲಂಗಿ ಸಾರು ಇಕ್ತಾರೆ ಅಂತವ. ಅಲ್ಲ ಕಣ್ರಿ, ದಿನ ತರಕಾರಿ ಸಾರು ಮಾಡ್ತೀನಿ, ಅದು ಒಂದು ಏನು ಮೂಲಂಗಿ ಅಂತೀರಾ? ಅಯ್ಯೋ ಸುಮ್ಮನೆ ಹಂಗೆ ಅಂದೆ ಬಿಡು. ಇಲ್ಲ ಸ್ವಾಮಿ ಇಲ್ಲೇ ಒಳಗಡೆ ಇದ್ದ, ಅವನು ಹೊಲ್ದ ಹತ್ರಕ್ಕೆ ಹೋಗಿ ಬಂದನು. ಒಂದು 10 ನಿಮಿಷ ಮಲ್ಕ ತಿನ್ಕಣಮ್ಮ ಅಂತ ಒಳಗೆ ಹೋದ. ನಾನು ನೀವೆತ್ತಾಗೆ ಹೋದ್ರಪ್ಪ, ಏನು ಹೇಳಿಲ್ಲ ಏನಿಲ್ಲ ಅಂದ್ಕೊಂಡು ನಿಮ್ಮ ದಾರಿನೇ ಕಾಯ್ತಾ ಇದ್ದೆ ನೋಡಿ. ಹೌದು, ಟೌನ್ಗೆ ಏನಕ್ಕೆ ಹೋಗಿದ್ರಿ? ಅಯ್ಯೋ ಏನಿಲ್ಲ ಗಣೇಶ ಅಂತ, ಈ ಸ್ವಾಮಿ ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತಿದ್ನಲ್ಲ, ಅಲ್ಲೇ ಕೇಳಿದೆ ಏನಪ್ಪ ಏನು ಮಾಡ್ತೀಯ ಅಂತವ. ಒಂದು ಚಿಲ್ಲರೆ ಅಂಗಡಿ ಹಾಕತ್ತೀನಿ ಕಣಪ್ಪ, ಸದ್ಯಕ್ಕೆ ನಮ್ಮ ಊರಲ್ಲಿ ಯಾವುದು ಇಲ್ವಲ್ಲ ಅಂಗಡಿ, ಅದೊಂದು ಅಂಗಡಿ ಐತೆ. ಅದೊಂದು ಅಂಗಡಿ ಒಳ್ಳ ಬಳ್ಳ ಎಲ್ಲ ಹೋಯ್ತಾ ಇರ್ತಾರೆ. ಆ ಹುಳ ಬಿದ್ದವು ಹಳೆ ಸ್ಟಾಕ್ಗಳು ಇಂಥವೆಲ್ಲ ತಂದು ಮಾರ್ತಾನಂತೆ. ಅವನು ಹೆಸರು ಕೆಡ್ಸ್ಕೊಂಬಿಟ್ಟವನೆ, ಅದೇ ಚಂದ್ರಣ್ಣ, ಅವನು ಹೆಸರು ಕೆಡ್ಸ್ಕೊಂಬಿಟ್ಟವನೆ. ಅದಕ್ಕೆ ನಾವೊಂದು ಅಂಗಡಿ ಹಾಕ್ಬಿಟ್ರೆ ಒಳ್ಳೆ ಐಟಮ್ ತಂದು ಮಾರಿದ್ರೆ ನಮಗೂ ಲಾಭ ಆಯ್ತದ ಕಣಪ್ಪ, ಜನನ ತಗೋತಾರೆ ಅಂತ ಅಂದ. ನನಗೂ ಯಾಕೋ ಸರಿ ಅಂತ ಅನ್ನಿಸ್ತು. ಅದಕ್ಕೆ ಒಂಚೂರು ನಮ್ಮ ಜಮೀನ್ ಮೇಲೆ ಲೋನ್ಗೆ ಹಾಕ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಕೊಡ್ತಾರಂತೆ, ಒಂದು 5 ಲಕ್ಷ ಕೊಡ್ತಾರಂತೆ ನಮ್ಮ ಜಮೀನ್ ಮೇಲೆ. ಅದೇ ಲೋನ್ ತಗೊಳ್ಳೋಣ, ಅಲ್ಲಿ ಒಂಚೂರು ಕಮ್ಮಿ ಬಡ್ಡಿ ಕೊಡ್ತಾರೆ. ಇವ್ರ ಹತ್ರ ಹೋಗಿ ಕೈ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಟೋಕ್ಕಾಯ್ತದ? ಆಗೋದಿಲ್ಲ. 5% ಅಂತಾರೆ ಬಡ್ಡಿಯ, 3% ಅಂತ ಅಂದ್ರೂ ಬಡ್ಡಿ ಜಾಸ್ತಿನೇ ಆಯ್ತದೆ. ಇದಾದರೆ ಕೃಷಿ ಸಾಲ ಅಂತ ಕೊಡ್ತಾರೆ, 1% ಬಡ್ಡಿ ಕೊಡ್ತಾರೆ. ಅದಕ್ಕೆ ಇದರಲ್ಲೇ ತಗೊಳ್ಳೋಣ ಅಂದ್ಬಿಟ್ಟು ಹೋಗಿದ್ದೆ ವಿಚಾರಿಸ್ಕೊಂಬರೋಕ್ಕೆ. ಹೌದಾ, ಕೊಡ್ತೀನಿ ಅಂತಂದವ್ರ ಈಗ? ಹ್ಞೂ ಕೊಡ್ತೀನಿ ಅಂತಂದ್ರು. ಅದೇನೋ ಲೀಗಲ್ ಒಪಿನಿಯನ್ ಆಗಬೇಕಂತೆ. ಅದಕ್ಕೆ ಪಾಣಿ ಆಧಾರ್ ಕಾರ್ಡು ಎಲ್ಲ ಕೊಟ್ಟು ಬಂದಿದ್ದೀನಿ. ಹಂಗೇನಾದ್ರು ಆದರೆ ಹೋಗಿ ರಿಜಿಸ್ಟ್ರ್ ಮಾಡಿಸ್ಬಿಟ್ಟು ಲೋನ್ ತಗೊಳ್ಳೋದು ಅಷ್ಟೇ. ಅಯ್ಯೋ, ಅದನ್ನು ರಿಜಿಸ್ಟರ್ ಮಾಡಿಸ್ಬೇಕೇನ್ರಿ? ಹ್ಞೂ ಮತ್ತೆ ಹಾಗೆ ಕೊಟ್ಬಿಡ್ತಾರ ನಿನಗೆ. ಅದನ್ನೂ ತಾಲೂಕು ಆಫೀಸ್ಗೆ ಹೋಗಿ ರಿಜಿಸ್ಟ್ರ್ ಮಾಡಿಸ್ಬೇಕು. ರಿಜಿಸ್ಟ್ರ್ ದಿನ ನಿನ್ನ ಹೆಸರು ಹಾಕ್ಸವ್ರೆ, ನಿಂದು ನಿನ್ನ ಮಗಂದು. ಆಮೇಲೆ ನಮ್ಮ ಸೊಸೆದು ಏನಪ್ಪ ಹೇಳಿದ್ದು ಸರಿಯಾಗಿ ನೆನಪಿಲ್ಲ, ನೋಡ್ತೀನಿ ಕೇಳ್ಕೊತೀನಿ. ನೀನು ಮತ್ತು ಸ್ವಾಮಿ ಇಬ್ಬರು ಬರಬೇಕು. ಆವಾಗ ಬಂದು ಒಂದು ಸೈನ್ ಹಾಕ್ಬಿಟ್ಟು ಬಂದರೆ ಲೋನ್ ಸಿಗ್ತದೆ ನೋಡು. ಅಯ್ಯೋ, ಇನ್ನೇನು ಮಾಡೋದು ಬಿಡಿ, ಹೆಂಗೋ ವ್ಯಾಪಾರ ಮಾಡ್ಕೊಂಡು ಒಂಚೂರು ತೀರಿಸ್ಕೊಳಪ್ಪ ಸಾಲವ ಅಂತ ಹೇಳಿದ್ರಾಯ್ತು. ಉಳಿಸ್ಕೊಂಡ್ರು ಅವ್ರದೇ, ಕಳ್ಕೊಂಡ್ರು ಅವ್ರದೇ. ನಾವು ಇನ್ನೆಷ್ಟು ವರ್ಷ ಬದುಕಿರ್ತೀವಿ ರೀ, ಅವ್ರು ಉಳಿಸ್ಕೊಂಡು ಮಾಡ್ಕೊಂಡು ಹೋದ್ರೆ ಅವ್ರ ಜೀವನಕ್ಕೆ ನಡೀತದೆ. ಹ್ಞೂ ನಾನು ಅದೇ ಹೇಳ್ತಿರೋದು. ಅದೇ ಸ್ವಾಮಿಗೂ ಹೇಳು ಒಂದು ಮಾತು, ಹೀಗೆ ಕಣಪ್ಪ ಜಮೀನ್ ಮೇಲೆ ಲೋನ್ ತೆಗೆಸ್ಕೊಡ್ತಾ ಇದ್ದೀವಿ, ವ್ಯಾಪಾರ ಗೀಪಾರ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಬೆಳೀರಪ್ಪ. ನಮಗೇನು ಮಗಳು ಬೇರೆ ಮಗ ಬೇರೆ ಅಂತ ಏನಿಲ್ಲ. ಅಲ್ಲ ನಿನ್ನ ಸೊಸೆ ಆದ್ರೂ ಭಾರಿ ಹೊರಟಿ ಮಾತಾಡ್ತಾಳೆ ಕಣೆ. ಅಲ್ಲ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತೆಲ್ಲ ಮಾತಾಡ್ತಾಳಲ್ಲ, ನಿಜವಾಗ್ಲೂ ಬೇಜಾರಾಗೋಯ್ತು ಗಣೇಶ ಅಂತ. ಅಲ್ಲ, ಮುಂಚೆ ಹುಡುಗಿ ಈ ಥರ ಇರಲಿಲ್ಲ, ಇತ್ತೀಚೆಗೆ ಯಾಕೆ ಹಿಂಗೆ ಮಾತಾಡ್ತೈತೋ ಏನೋ. ಅಯ್ಯೋ ಬಿಡ್ರಿ ಅತ್ತಾಗ, ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀರ? ಅದ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಇನ್ನೆಷ್ಟು ವರ್ಷ ಬದುಕಿರ್ಬೇಕು, ಕೈ ಕಾಲು ಗಟ್ಟಿ ಇರೋವರೆಗೂ ದುಡ್ಕೊಂಡು ತಿನ್ನಾನ. ಆಮೇಲೆ ಕೈ ಕಾಲು ಸೋತಂಥ ಕಾಲಕ್ಕೆ ನೋಡಂತಗಳು ಏನು ಮಾಡೋದು ಅಂತವ. ಅದೇ ಅವನಿಗೂ ಹೇಳ್ಬಿಡು ಸ್ವಾಮಿಗೆ ಈ ಥರ ಮಾಡ್ತಾ ಇದ್ದೀವಿ ಅಂತವ. ತಿರ್ಗಾ ಮೇಲೆ ಯಾಕೆ ನನ್ನನ್ನು ಕೇಳಿದೆ, ಯಾಕೆ ಇದೆಲ್ಲ ಮಾಡಿದ್ರಿ ಅಂತ ಕೇಳಿದ್ರೆ ಏನು ಮಾಡೋದು? ಅದಕ್ಕೆ ಈ ಥರ ಕಣಪ್ಪ ಜಮೀನ್ ಮೇಲೆ ತೆಗಿಸ್ತಾ ಇದ್ದೀವಿ ಅಂತ ಹೇಳು. ಸರಿ ಆಯಿತು ಬಿಡ್ರಿ, ಹೇಳ್ತೀನಿ ರೀ. ನಾನು ಫೋನಲ್ಲಿ ಕರೆನ್ಸಿ ಬೇರೆ ಖಾಲಿ ಆಗಿಬಿಟ್ಟೈತೆ, ಕರೆನ್ಸಿ ಹಾಕಿಸ್ಕೋಬೇಕಾಗಿತ್ತು ಕಣ್ರಿ. ಗೀತಂಗೆ ಫೋನೇ ಮಾಡಿಲ್ಲ ನಾನು. ಹೌದಾ, ನಿನ್ನ ಫೋನಲ್ಲಿ ಕರೆನ್ಸಿ ಖಾಲಿ ಆಗೈತಾ? ಯಾವಾಗ ಖಾಲಿ ಆಯಿತು? ಅಯ್ಯೋ, ಖಾಲಿಯಾಗಿ 1 ವಾರ ಆಯಿತು. ಹೆಂಗೋ ಆ ಕಡೆಯಿಂದ ಮಾಡಿದ್ರಾರು ಗೊತ್ತಾಯಿತು. ಈಗ ಏನಪ್ಪ, ನಿನ್ನೆಯಿಂದ ಆ ಫೋನು ಬಂದಿಲ್ಲ. ಎಲ್ಲೋ ಗೀತಾ ಫೋನ್ಗಿನ್ ಮಾಡವಳೋ ಏನೋ, ನನ್ನ ಫೋನ್ಗೆ ಹತ್ತಿಲ್ಲ ಅನ್ನಿಸ್ತದೆ. ಅದಕ್ಕೆ ಕರೆನ್ಸಿ ಹಾಕ್ಸಿ ಒಂಚೂರ. ಹೋಗೋ ಮಾರಯ್ಯ ತೆಗಿ. ಈ ತಿಂಗಳು ಕರೆನ್ಸಿ ಹಾಕ್ಸಿನೇ ಸಾಯ್ತಾ ಇದ್ದೀನಿ ನಾನು. ಅಲ್ಲ ಕಣೆ, ಮುಂಚೆ 10 ರೂಪಾಯಿ ಕಾರ್ಡ್ ತಂದು ಉಚ್ಕೊಬಿಟ್ರೆ ಹೆಂಗೋ ಒಂದು 28 ದಿನಕ್ಕೆ ಬರೋದು. ಈಗ ಇಲ್ಲ, ಮಿನಿಮಮ್ 200 ರೂಪಾಯಿ ಕರೆನ್ಸಿನೇ ಹಾಕಬೇಕು. ಅದು ಎಂಥದ್ದು, ಅದೇನೋ ಟಚ್ ಮಾಡ್ತಾರಲ್ಲ ಆ ಫೋನು, ಸ್ಕ್ರೀನ್ ಟಚ್ ಫೋನು, ಅದಕ್ಕೆ ಹಾಕಿಸ್ದಂಗೆ ಇದಕ್ಕೂ ಹಾಕಿಸ್ಕೋಬೇಕು. ಇದರಲ್ಲಿ ಏನಪ್ಪ ನೋಡ್ತೀವಿ ನಾವು? ಎಂಥದ್ದು ಇಲ್ಲ, ಯಾವ ಯೂಟ್ಯೂಬು ಇಲ್ಲ, ಫೇಸ್ಬುಕ್ಕು ಇಲ್ಲ, ಇನ್ಸ್ಟಾಗ್ರಾಮು ಇಲ್ಲ. ಆದ್ರೂ ಇದಕ್ಕೆ 200 ರೂಪಾಯಿ ಹಾಕಿಸ್ಲೇಬೇಕು. ಆ ಹಾಳಾದ ಫೋನೇ ಬೇಡ ಅನ್ನಿಸ್ಬಿಡ್ತದಪ್ಪ ಒಂದೊಂದ್ಸರಿ. ಮುಂಚೆನೇ ಚೆನ್ನಾಗಿತ್ತು ಕಣೆ. ಅಯ್ಯೋ ಹಾಳಾದ ಏನು ಫಾರ್ವರ್ಡ್ ಆಯ್ತಾ ಇದ್ದೀವಿ ಅಂದ್ಕೊಂಡು ಈ ದುಡ್ಡಿಗೆ ಬೆಲೆನೇ ಇಲ್ದಂಗೆ ಮಾಡ್ತಾ ಕೂತವ್ರೆ.
ಅಲ್ಲ ಮೊದಲೇ ಹೇಳಿದ್ರೆ ಹಾಕ್ಸ್ಬಿಟ್ಟಾರು ಬುರುಗುನ ಟೌನಲ್ಲೆಯ ಇಲ್ಲಿ ಯಾರನ್ನ ಕೇಳೋಕೆ ಹೋಗ್ಲಿ ನೋಡಂತಡಿ ನಮ್ಮ ಸ್ವಾಮಿಗೆ ಹೇಳ್ತೀನಿ ಹಾಕ್ಸಪ್ಪ ಅಂತವ. ಅಯ್ಯೋ ಅವ್ನಿಗೆ ಹೇಳಿದ್ರೆ ಅವನ ಹತ್ರ ದುಡ್ಡು ಎಲ್ಲಿಂದ ಬರ್ತದ್ರಿ? ಅಲ್ಲ ಬೆಳೆದಿದ್ದ ಬೆಳೆ ದುಡ್ಡೆಲ್ಲ ನೀವೇ ತಗೋತೀರ. ಅವನಿಲ್ಲೆಲ್ಲಿ ಹೊರಗಡೆ ಕೆಲ್ಸಕ್ಕೆ ಹೋಯ್ತಾವನ ಎಂಥದ್ದು ಇಲ್ಲ ತಾನೆ. ಅಲ್ಲ ನೀವೇ ಹಾಕಿಸ್ರಿ, ಅವನ್ನೇನು ಕೇಳೋದು. ಸರಿ ಆಯಿತು ಬಿಡು, ಹಾಕಿಸ್ತೀನಿ. ಗೀತನ ಜೊತೆ ಮಾತಾಡಬೇಕು ಅಂದಲ್ಲ, ತಗೋ ನಾನು ಫೋನೇ ತಗೊಂಡು ಮಾತಾಡು. ಸರಿ ಆಯ್ತು. ಈ ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ಬರ್ತೀನಿ, ಬಂದು ಮಾಡ್ತೀನಿ ತಡ್ರಿ. ಯಾಕೋ ಹುಡುಗಿನೂ ಫೋನೇ ಮಾಡಿಲ್ಲಪ್ಪ.